ಎಲ್ಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಚಾರ ಏನು ಅಂತಂದರೆ, ಎಲ್ಲರ ಮನೆಯಲ್ಲೂ ವಾಟರ್ ಫಿಲ್ಟರ್ ಇರುತ್ತೆ. ವಾಟರ್ ಫಿಲ್ಟ್ರು ಅಸೆಂಬ್ಲಿ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ. ಅಸೆಂಬ್ಲಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಬನ್ನಿ ಈಗ ಕೆಲಸ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸೈಡಲ್ಲಿ ಈ ಥರ ಬೋಲ್ಟ್ಸ್ ಇರುತ್ತೆ. ಆಲ್ರೆಡಿ ನಾನು ಈ ಸೈಡ್ ಇರೋದೆಲ್ಲ ರಿಮೂವ್ ಮಾಡಿದ್ದೀನಿ. ಈ ಸೈಡಿಗೆ ಬೋಲ್ಟ್ ಇದೆ. ಈ ಸೈಡ್ ರಿಮೂವ್ ಮಾಡ್ಕೊಂಡ್ಮೇಲೆ ಈ ಥರ ನೋಡಿ, ಒಳಗಡೆ ಬಾಕ್ಸು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಈ ಥರ ಬಂದಿರುತ್ತೆ ಅಸೆಂಬ್ಲಿ ಬಾಕ್ಸು. ಇದರಲ್ಲಿ ನಾವು ಏನೇನು ಐಟಮ್ ಹಾಕ್ತೀವಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನು ಏನು ನೋಡ್ತಾ ಇದ್ದೀರಾ, ಇದನ್ನು ಬಲ್ಕೇಟ್ಸ್ ಅಂತಾರೆ. ಇದು ಬಂದುಬಿಟ್ಟು ಬಲ್ಕೇಟ್ಸು, ಇದು ಬಂದುಬಿಟ್ಟು ರಿಂಗ್ಸು. ಇದನ್ನು ಬಂದುಬಿಟ್ಟು ಇಲ್ಲಿ ಜಾಗ ಇದೆಯಲ್ಲ, ಇನ್ನು ಮತ್ತೆ ಔಟು, ಈ ಜಾಗಕ್ಕೆ ಫಿಟ್ ಮಾಡ್ತೀವಿ. ಇದನ್ನು ಫಿಟ್ ಮಾಡಿದ್ಮೇಲೆ ಮುಂದೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಟ್ರೇ ಬಂದ್ಬಿಟ್ಟು ಇದನ್ನು FR ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಈ ಕೆಳಗಡೆ ಔಟ್ಲೆಟ್ ಇರುತ್ತಲ್ಲ, ಈ ಔಟ್ಲೆಟ್ಗೆ ಇದನ್ನು ಕಲೆಕ್ಷನ್ ಕೊಡಬೇಕು. ಇದನ್ನು ಔಟ್ಲೆಟ್ಗೆ ಕಲೆಕ್ಷನ್ ಕೊಡೋಣ ಬನ್ನಿ. ಈಗ ಈ ಥರ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಜಾಗಕ್ಕೆ ಬಂದುಬಿಟ್ಟು ಕಾರ್ಬನ್ ಅಪ್ಲೈ ಮಾಡಬೇಕಾಗುತ್ತೆ. ಈ ಕಾರ್ಬನ್ನು ಟೋಟಲ್ಲು ಫಿಲ್ಟ್ರಲ್ಲಿ ಈ 4 ಥರ ಐಟಮ್ ಬರುತ್ತೆ. ಈ 4 ಐಟಮು ಯಾವ್ಯಾವ ಜಾಗದಲ್ಲಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಈಗ ತಿಳಿಸ್ಕೊಡ್ತೀನಿ, ಬನ್ನಿ. ಇದು ಬಂದ್ಬಿಟ್ಟು ಸಿಡಿಮೇಟ್ ಫಿಲ್ಟರ್ ಅಂತ. ಈ ಸಿಡಿಮೇಟ್ ಫಿಲ್ಟ್ರನ್ನ ಇಲ್ಲಿಗೆ ಇನ್ಸ್ಟಾಲ್ ಮಾಡಬೇಕು. ಇದು ಬಂದ್ಬಿಟ್ಟು ಕಾರ್ಬನ್. ಇದು ಯಾವ ಥರ ರೈಟ್ ಮಾರ್ಕ್ ಇರುತ್ತೋ, ಆರೋ ಮಾರ್ಕ್ ಯಾವ ಥರ ಇರುತ್ತೋ ಅದು ಆಪೋಸಿಟ್ ಇದನ್ನ ಹಾಕಬೇಕಾಗುತ್ತೆ. ಕಾರ್ಬನ್ ಫಿಲ್ಟ್ರನ್ನ ಆಪೋಸಿಟ್ ಹಾಕಬೇಕಾಗುತ್ತೆ. ಆಪೋಸಿಟ್ಗೆ ಹಾಕೋಣ ಬಂದಿರುತ್ತೆ. ಜಾಗದಲ್ಲಿ ಇದನ್ನು ಈ ಥರ ಫಿಟ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಬಂದ್ಬಿಟ್ಟು ಇಲ್ಲಿಗೆ ಕಲೆಕ್ಷನ್ ಹಾಕೊಂಡು ಈ ಥರ ಗೇಜ್ ತೊಗೊಬೇಕು. ಈ ಥರ ಗೇಜ್ ತೊಗೊಂಡು ಕಟರಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಕಲೆಕ್ಷನ್ ಕೊಡ್ಬೇಕು. ಈ ಥರ ಕಲೆಕ್ಷನ್ ಕೊಟ್ಟರೆ ಇದು ರೆಡಿಮೇಟು ಮತ್ತು ಕಾರ್ಬನ್ ಎರಡೂ ರೆಡಿ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಮೆಮ್ರಿನ್ ಹೌಸಿಂಗ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಮೆಮ್ರಿನ್ ಆಗಿರುತ್ತೆ. ಈ ಮೆಮ್ರಿನ ತೆಗೆದ್ಬಿಟ್ಟು ಇದ್ರೊಳಗಡೆ ಹಾಕಬೇಕಾಗುತ್ತೆ. ನಾನೀಗ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಮ್ಯಾಕ್ಸ್ 18 ಅಂತ ಮೆಮ್ರಿನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮೆಮ್ರಿನ ತೆಗೆದ್ಬಿಟ್ಟು ಈ ಇದ್ರೊಳಗೆ ಏನಿದೆ ಹೌಸಿಂಗ್ ಒಳಗಡೆ ಹಾಕ್ತೀನಿ, ಬನ್ನಿ. ಯಾವ ಥರ ಫಿಟ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಓಪನ್ ಮಾಡಿದಾದ್ಮೇಲೆ ಇದೇನಿದೆ ಇದು ಮೇಲ್ಗಡೆ ಬರಬೇಕು, ಇದೇನಿದೆ ಕೆಳಗಡೆ ಹೋಗಬೇಕು. ಈ ಜಾಗದಲ್ಲಿ ಇದನ್ನು ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಒಳಗಡೆ ಹೋಗುತ್ತೆ. ಇದು ಬಂದ್ಬಿಟ್ಟು ಡ್ರೈನೇಜ್ ವಾಟ್ರದು, ಇದು ಬಂದ್ಬಿಟ್ಟು ಪ್ಯೂರ್ ವಾಟ್ರದು. ಇದು ನಾವು ಕುಡಿಯೋದು ನೀರು, ಇದು ನಾವು ಕುಡಿಯೋದು ಇಲ್ಲದೆ ಇರುವಂಥ ನೀರು. ಇದನ್ನು ಆ್ಯಕ್ಚುಲಿ ಎಲ್ಲಿ ಫಿಟ್ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಬಂದ್ಬಿಟ್ಟು ಈ ಜಾಗದಲ್ಲಿ ಫಿಟ್ ಮಾಡಬೇಕು. ಈ ಥರ ಫಿಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಕಾಪರ್ ಅಂತಾರೆ. ಈ ಕಾಪರ್ನ ಬಂದ್ಬಿಟ್ಟು ಇಲ್ಲಿ ಫಿಟ್ ಮಾಡಬೇಕು. ನೋಡಿ, ಇದು ಆರೋ ಮಾರ್ಕ್ ನೋಡಿಕೊಂಡು ಇದು ಯಾವ ಥರ ಇರುತ್ತೋ ಆ ಥರ ಫಿಟ್ ಮಾಡಬೇಕು. ಈ ಥರ ಫಿಟ್ ಮಾಡಿದ್ಮೇಲೆ ಇದೊಂದು ಅಸೆಂಬ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸಲ್ಲಿ ಏನು ಮಾಡಬೇಕು ಅಂದರೆ, ಈ ಮೋಟ್ರ್ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಪ್ಲಂಬಿಂಗ್ ಮಾಡಬೇಕಾಗುತ್ತೆ. ಇದನ್ನು ನನಗೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಕೊನೆಯದಾಗಿ ಪೂರ್ತಿ ನೋಡಿ. ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಯೂಸ್ ಮಾಡ್ತಿರೋ ಮೋಟ್ರ್ ಬಂದ್ಬಿಟ್ಟು ಫಿಲಮ್ ಮ್ಯಾಕ್ಸ್ ಅಂತ. ಈ ಮೋಟ್ರನ್ನ ಈ ಥರ ಇರುತ್ತೆ, ನೋಡ್ತಾ ಇರ್ಬೋದು. ಇದೇ ಥರ ಇರುತ್ತೆ. ಇಲ್ಲಿ ಔಟ್ಪುಟ್ಟು ಮತ್ತು ಇನ್ಪುಟ್ ಎರಡು ಇರುತ್ತೆ. ಈ ಥರ ಇದನ್ನು ಎರಡು ರಿಮೂವ್ ಮಾಡ್ಕೊಬೇಕು. ರಿಮೂವ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಎರಡು ಬೆಂಡ್ ಬರುತ್ತೆ. ಈ ಬೆಂಡ್ನ ಇದಕ್ಕೆ ಸಪ್ಲಾನ್ ಟೇಪ್ ಹೊಡೆದ್ಬಿಟ್ಟು ಇಲ್ಲಿ ಫಿಟ್ ಮಾಡಬೇಕಾಗುತ್ತೆ. ಇದನ್ನ ಈಗ ಫಿಟ್ ಮಾಡ್ಕೊತೀನಿ ನೋಡಿ. ಈ ಥರ ಸಪ್ಲಾನ್ ಟೇಪ್ನ ಈ ಥರ ಹಾಕೊಂಡ್ಬಿಟ್ಟು ಇಲ್ಲಿಗೆ ಈ ಥರ ಫಿಟ್ ಮಾಡ್ಕೊಬೋದು. ಸಪ್ಲೈನ್ ಟೇಪು ಸ್ವಲ್ಪ ಜಾಸ್ತಿನೇ ಹಾಕೊಬೋದು, ಯಾಕೆಂದರೆ ಸ್ವಲ್ಪ ಏನಾದರೂ ಲೀಕೇಜ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಒಳಗಡೆ ಎಲ್ಲ ಕರೆಂಟ್ ಇರುತ್ತಲ್ಲ, ಸೊ ಹಂಗಾಗಿ ಸಪ್ಲೈನ್ ಟೇಪು ಸ್ವಲ್ಪ ಜಾಸ್ತಿನೇ ಹಾಕೊಬೇಕು. ಈ ಥರ ಲೀಕೇಜ್ ಆಗಿದ್ದಂಗೆ ನೋಡ್ಕೊಬೇಕು. ಅದಾದಮೇಲೆ ಇದನ್ನು ಈ ಕಡೆ ಬಂದುಬಿಡ್ಬೇಕು. ಒಂದು ಇನ್ಲೆಟು ಮತ್ತು ಒಂದು ಔಟ್ಲೆಟ್ ಆಗಿರುತ್ತೆ ಪಂಪಲ್ಲಿ, ಎರಡನ್ನೂ ಈ ಥರ ಫಿಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಫಿಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಏನು 4 ಹೋಲ್ ಕಾಣಿಸ್ತಿದೆ, ಇಲ್ಲೇನು ಕಾಣಿಸ್ತಿದೆ ನೋಡಿ, 1 2 3 4. ಈ 4 ಹೋಲಲ್ಲಿ ಈ ಮೋಟ್ರನ್ನ ಈ ಥರ ಫಿಟ್ ಮಾಡ್ಕೊಬೇಕಾಗುತ್ತೆ. ಈ ಮೋಟ್ರ್ ಫಿಟ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ಲಂಬಿಂಗ್ ಮಾಡಬೇಕು. ಪ್ಲಂಬಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಥರ ಮೋಟ್ರ್ ಹಾಕೊಂಡಿದ್ದಾದ್ಮೇಲೆ ಈ ಥರ ಟೈ ಹಾಕ್ಕೊಂಡು ಈ ಥರ ಟೈಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಫುಲ್ಲು ಟೈಟ್ ಮಾಡ್ಕೋಬೇಕು. ಯಾಕೆಂದರೆ ಟೈಟ್ ಮಾಡ್ಕೊಂಡಿಲ್ಲ ಅಂದರೆ ಇದು ಶೇಕಿಂಗ್ ಬಂದುಬಿಡುತ್ತೆ. ಶೇಕಿಂಗ್ ಬಂದಾಗ ಇದೆಲ್ಲ ಫುಲ್ ಅಲ್ಲಾಡುತ್ತೆ ನೋಡಿ. ಈ ಥರ ಫುಲ್ ಟೈಟ್ ಮಾಡ್ಕೊಂಡು ಇದೇ ಥರನೇ ಟೈಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ವೈರ್ ಇರುತ್ತೆ, ರೆಡ್ ಮತ್ತು ಬ್ಲಾಕು. ಈ ವೈರ್ನ
ಈ ಥರ ಸ್ಕಿನ್ ಮಾಡ್ಕೊಬೇಕು ಸ್ವಲ್ಪ. ನೋಡಿ ಈ ಥರ ಸ್ಕಿನ್ ಮಾಡ್ಕೊಂಡು ಬಿಟ್ಕೊಬೇಕು. ಈ ಥರ ಸ್ಕಿನ್ ಮಾಡ್ಕೊಂಡು ಬಿಟ್ಟಿದ್ದಾದ್ಮೇಲೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹಾಗೆ ಇಲ್ಲಿ ಕಟ್ ಪೀಸ್ ವೈರ್ ತೊಗೊಳ್ತೀನಿ. ಈ ವೈರ್ ತೊಗೊಂಡು ಇಲ್ಲೇನು ಬಿಟ್ಕೊಂಡಿರ್ತೀನಿ ನಾನು ಇಲ್ಲಿಂದ ಇಲ್ಲೇನು ಈಗೇನಿದೆ ಇಲ್ಲಿ ಕಾರ್ಬನ್ ಫಿಲ್ಟರ್ ಅಂತ ಇದೆಯಲ್ಲ, ಈ ಕಾರ್ಬನ್ ಫಿಲ್ಟ್ರಿಂದ ಇಲ್ಲಿ ಪೈಪ್ ಹಾಕೊಬೇಕು. ಇಲ್ಲಿಂದ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಬೇಕು. ಈ ಜಾಗಕ್ಕೆ ಏನು ಬರುತ್ತೆ ಅಂದರೆ ಎಸ್ ವಿ ಅಂತ ಬರುತ್ತೆ, ಎಸ್ ವಿನ ಹಾಕೊಬೇಕಾಗುತ್ತೆ. ಇದು ನಿಮ್ಗೆ ಬಂದ್ಬಿಟ್ಟು ಎಸ್ ವಿ ಅಂತ. ಇದರಲ್ಲಿ ಏನು ಅಂದರೆ ಇಲ್ಲಿ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ಈ ಆರೋ ಮಾರ್ಕ್ ಇರುತ್ತಲ್ಲ, ಈ ಆರೋ ಮಾರ್ಕ್ ಬಂದ್ಬಿಟ್ಟು ಈ ಪಂಪ್ ಸೈಡ್ ಹೋಗ್ಬೇಕಿದು. ಈಗ ಇದನ್ನು ಇಲ್ಲಿ ಕಲೆಕ್ಷನ್ ಕೊಟ್ಕೊಂಡ್ಮೇಲೆ ಮತ್ತೆ ಪೈಪ್ ತಗೊಂಡು ಈ ಜಾಗದಲ್ಲಿ ಇದೇ ಥರ ಕಲೆಕ್ಷನ್ ತೊಗೊಂಡು ಈ ಥರ ಅಳತೆ ಇಟ್ಕೊಬೇಕು. ಈ ಥರ ಇಲ್ಲಿ ಅಳತೆ ಇಟ್ಕೊಂಡು ಈ ಥರ ಹಿಂಗೆ ಕಟ್ ಮಾಡ್ಕೊಬೇಕು. ಈ ಥರ ಹಿಂಗೆ ಅಳತೆ ಇಟ್ಕೊಂಡು ಈಗ ಕಟ್ ಮಾಡ್ಕೊಂಡು ಈ ಥರ ಇಲ್ಲಿಗೆ ಪ್ಲಮ್ಮಿಂಗ್, ಈ ಥರ ಇಲ್ಲಿಗೆ ಒಂದು 30-40% ಪ್ಲಮ್ಮಿಂಗ್ ಮುಗಿಯುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡಬೇಕು ಅಂದರೆ ಇಲ್ಲಿಗ ನೋಡಿ, ಇಲ್ಲಿ ಇದನ್ನ ಹಾಕಿಲ್ಲ ನಾವು. ಏನು ಹಾಕಿಲ್ಲ ಅಂದರೆ ಹೌಸಿಂಗ್ ಹಾಕಿಲ್ಲ, ಮೆಮ್ರಿನ್ ಹೌಸಿಂಗ್ ಹಾಕಿಲ್ಲ. ಒಳಗಡೆ ಮೆಮ್ರಿನ್ ಇದೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಫಿಟ್ ಮಾಡಿಬಿಟ್ಟಿದ್ದೀನಿ. ನಿಮ್ಗೆ ಹೆಂಗೆ ಫಿಟ್ ಮಾಡಬೇಕು ಅಂತ ಹಿಂದೆ ಹೇಳಿದ್ದೆ. ಈಗ ಇದನ್ನು ಈ ಜಾಗದಲ್ಲಿ ಫಿಟ್ ಮಾಡ್ತೀನಿ. ಈ ಜಾಗದಲ್ಲಿ ಫಿಟ್ ಮಾಡಿದಾದ್ಮೇಲೆ ಇದನ್ನು ಬಂದ್ಬಿಟ್ಟು ಇದೇನಿದೆ ಇದು ಗಲೀಜ್ ವಾಟ್ರ್, ಇದು ಈ ಗಲೀಜ್ ವಾಟ್ರು ಮೆಮ್ರಿನಲ್ಲಿ ಈ ಕಡೆಯಿಂದ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ಜಾಗದಲ್ಲಿ ಇದನ್ನು ಪ್ರೆಸ್ ಮಾಡಿ ಇದನ್ನು ಫಿಟ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡಿದಾಗಿರೋ ಸೌಂಡ್ ಬರುತ್ತೆ, ಒಂಥರ ಪಚ್ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬರೋ ಗಂಟ ಇದನ್ನು ಸ್ವಲ್ಪ ಜೋರಲ್ಲಿ ತಳ್ಳಬೇಕು. ಇನ್ ಕೇಸ್ ಇದನ್ನೇನಾದರೂ ನೀವು ಟೈಟಾಗಿ ಕೂತ್ಕೊಂಡಿಲ್ಲ ಅಂದರೆ ಯಾವ ಥರ ಬಿಚ್ಚೋದ್ರೆ ಈ ಸ್ಪ್ರಿಂಗ್ನ ಇಲ್ಲಿ ಇಟ್ಕೊಂಡು ಲೂಸ್ ಮಾಡಿದ್ರೆ ಈ ಥರ ಬರುತ್ತೆ. ಮತ್ತು ಯಾವ್ದಾದ್ರೆ ಇದು ಟೈಟ್ ಮಾಡೋದು. ಈಗ ನೋಡಿ, ಈಗ ಇನ್ಲೆಟ್ ಏನೋ ರೆಡಿ ಆಯ್ತು. ಈಗ ಔಟ್ಲೆಟ್ ರೆಡಿ ಆಗಬೇಕು. ಈಗ ನೀರು ಫಿಲ್ಟ್ರಿಗೆ ಯಾವ ಥರ ಅಂದರೆ ಈ ಪಂಪ್ ಮುಖಾಂತರ ಇಲ್ಲಿ ನೋಡಿ, ಈ ಕಡೆ ಹಿಂದಗಡೆ ತೂತ ಇರುತ್ತೆ. ಈ ಥರ ನಿಮಗೆ ಆ ಥರ ಏನು ಫಿಟ್ ಮಾಡೋಕ್ಕಾಗಲ್ಲ. ಈ ಥರ ರಿಮೂವ್ ಮಾಡಿಕೊಂಡು ಇದಾದ್ಮೇಲೆ ನೋಡಿ ಇಲ್ಲಿ ಜಾಗ ಇದೆ. ನೋಡಿ ಈ ಥರ ಹಿಂಗೆ ಬ್ಯಾಕ್ ಸೈಡಲ್ಲಿ ತೊಗೊಬೇಕು. ಫ್ರಂಟ್ ಸೈಡಲ್ಲಿ ಏನಾದರೂ ತೊಗೊಂಡು ಏನಾಗುತ್ತೆ ಸ್ವಲ್ಪ ಅಸಹ್ಯ ಥರ ಕಾಣಿಸುತ್ತೆ. ಈ ಥರ ಬ್ಯಾಕ್ ಸೈಡಲ್ಲಿ ತೊಗೊಂಡು ಇದನ್ನು ಇಲ್ಲಿ ಪಂಚ್ ಮಾಡ್ಕೊಬೇಕು. ಈ ಥರ ಪ್ಯೂರ್ ವಾಟ್ರದು ಮುಗೀತು. ಈಗ ನೋಡಿ ಇದೇನಿದೆ, ಇದು ಕಾರ್ಬನ್ ಇದು ಆರೋ ಮಾರ್ಕ್ ಯಾವ ಥರ ಇದೆ, ಆರೋ ಮಾರ್ಕ್ ನೋಡಿ, ಇದು ಆರೋ ಮಾರ್ಕ್ ಇದೆ. ಈ ಆರೋ ಮಾರ್ಕ್ ಹೆಂಗಿದೆಯೋ ಅದೇ ಥರನೇ ಇಲ್ಲಿ ಫಿಟ್ ಮಾಡಬೇಕಾಗುತ್ತೆ. ಇಲ್ಲೇನಿದೆ ಈ ಪೈಪ್ನ ಇಲ್ಲಿ ಫಿಟ್ ಮಾಡಬೇಕು. ಈ ಪೈಪ್ನ ಇಲ್ಲಿ ಫಿಟ್ ಮಾಡಿಕೊಂಡು ಈಗ ಜಾಗಕ್ಕೆ ಈ ಥರ ಸೌಂಡ್ ಬರೋ ಗಂಟೆ ಈ ಥರ ಮಾಡಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಈಗ ಫಸ್ಟು ನೀರು ಬಂದ್ಬಿಟ್ಟು ನಿಮಗೆ ಆ್ಯಕ್ಚುಲಿ ನೋಡಿ, ಇಲ್ಲಿ ಇದು ಇನ್ಪುಟ್ ಆಗಿರುತ್ತೆ. ಈ ಇನ್ಪುಟ್ಟು ಏನಕ್ಕೆ ಬರುತ್ತೆ, ಸಿಡಿಮೆಂಟಿಗೆ ಬರುತ್ತೆ. ಸಿಡಿಮೆಂಟಿಂದ ಕಾರ್ಬನ್ ಬರುತ್ತೆ. ಕಾರ್ಬನ್ನಿಂದ ಎಸ್ ವಿಗೆ ಬರುತ್ತೆ. ಎಸ್ ವಿಯಿಂದ ಪಂಪಿಂದ ಮೆಮ್ರಿನಿಂದ ಗಲೀಜ್ ನೀರು ಆಚೆ ಹೋಗುತ್ತೆ. ಫಿಲ್ಟರ್ ನೀರು ಮತ್ತು ಕಾಪರ್ಗೆ ಹೋಗುತ್ತೆ. ಇದೆರಡು ಬ್ಯಾಲೆನ್ಸ್ ಇದೆ. ಎರಡು ಬ್ಯಾಲೆನ್ಸ್ ಈಗ ಪ್ಲಮ್ಮಿಂಗ್ ಮಾಡ್ಕೊಬೇಕಾಗುತ್ತೆ. ಈ ಪ್ಲಮ್ಮಿಂಗ್ ಮಾಡ್ತೀನಿ ಬನ್ನಿ. ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಜಾಗದಿಂದ ಈ ಏನಿದೆ ಮೆಮ್ರಿನು ಫಿಲ್ಟರ್ ನೀರು ಇದೆಯಲ್ಲ, ಈ ಫಿಲ್ಟರ್ ನೀರು ಡೈರೆಕ್ಟಾಗಿ ತೊಗೊಳೋದಕ್ಕಾಗಲ್ಲ. ಹಂಗಾಗಿ ಈ ನೀರನ್ನ ಇಲ್ಲಿ ಕಾಪರ್ಗೆ ಹಾಕೊಬೇಕಾಗುತ್ತೆ. ಈ ಕಾಪರ್ಗೆ ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಕೊಟ್ಕೊಬೇಕು. ಜಾಸ್ತಿ ಉದ್ದ ಇರೋದಲ್ಲ, ಇಷ್ಟು ಉದ್ದ ಕಟ್ ಮಾಡ್ಕೊಬೇಕಾಗುತ್ತೆ. ಇದು ಪ್ಲೇಟ್. ಈ ಪ್ಲೇಟ್ನ ರಿಮೂವ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಆಟೋಮೆಟಿಕ್ ಸ್ವಿಚ್ ಬರುತ್ತೆ. ಅಂದರೆ ಟ್ಯಾಂಕು ಫಿಲ್ಟರ್ ವಾಟರ್ ಲೋಡ್ ಆದಮೇಲೆ ಕಟ್ ಆಫ್ ಆಗೋದಕ್ಕೆ ಈ ಥರ ಸ್ವಿಚ್ ಬರುತ್ತೆ. ಬ್ಯಾಕ್ ಸೈಡಲ್ಲಿ ಇದು ಈ ಥರ ಇರುತ್ತೆ ಸ್ವಿಚ್ಚು. ಇದನ್ನು ಈ ಥರ ಫಿಟ್ ಮಾಡ್ಕೊಂಡು ಚೆಕ್ ಮಾಡಬೇಕು. ಈ ಥರ ಹಿಂಗೆ ಸೌಂಡ್ ಬರುತ್ತೆ, ಪಟ 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 ಅಂತ. ಇಲ್ಲಿ ಬಂದ್ಬಿಟ್ಟು SMPS ಅಂತಾರೆ. SMPS ಅಂದರೆ ಇದು ನೀವು ಮಾಮೂಲಿ ಸಾಕೆಟ್ ಇರ್ತಲ್ಲ ಒಂದು ಸ್ವಿಚ್. ಇದು SMPS. ಇದು ಬಾಕ್ಸ್ ಬಂದ್ಬಿಟ್ಟು SMPS ಆಗಿರುತ್ತೆ. ಇದು ಇಲ್ಲಿ ಬಂದು ಫಿಟ್ ಮಾಡ್ತೀವಿ. ಇದು ವೈರಿಂಗ್ ಮಾಡ್ಕೊಬೇಕಾಗುತ್ತೆ. ಈ ಜಾಗದಲ್ಲಿ ವೈರಿಂಗು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ, ಯಾವ ಥರ ವೈರಿಂಗ್ ಮಾಡೋದು ಅಂತ. ಇನ್ಸ್ಟಾಲೇಷನ್ ಬಗ್ಗೆ ಮಾತ್ರ ಹೇಳ್ತೀನಿ. ಪ್ಲಮ್ಮಿಂಗು ಮತ್ತು ಇವನ್ನ ಈ ಐಟಮ್ಗಳನ್ನ ಯಾವ ಥರ ಫಿಟ್ ಮಾಡೋದು ಅಂತ. ಈ ವೈರಿಂಗ್ ಏನಾದರೂ ವೀಡಿಯೋ ಬೇಕಾದ್ರೆ ದಯವಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಕಾಮೆಂಟ್ ಮಾಡಿ, ನಾನು ಬೇಕಾದ್ರೆ ವೀಡಿಯೋ ಹಾಕ್ತೀನಿ. ಇಷ್ಟೆಲ್ಲ ಜೋಡಿಸ್ಕೊಂಡು ಈ ಥರ ವೈರಿಂಗ್ ಮಾಡ್ಕೊಬೇಕಾಗುತ್ತೆ. ವೈರಿಂಗ್ ಏನು ಜಾಸ್ತಿ ಕಷ್ಟ ಏನಿರೋದಿಲ್ಲ, ಈಸಿನೇ ಇರುತ್ತೆ. ಈ ಪೈಪು ನಿಮ್ಗೆ ಏನಂತ ಹೇಳಿದೆ, ಇದು ಫಿಲ್ಟ್ರ್ ವಾಟ್ರ್ ಬರೋದು. ಇದನ್ನು ಬಂದ್ಬಿಟ್ಟು ಇಲ್ಲಿ ಕಲೆಕ್ಷನ್ ಕೊಡಬೇಕಾಗುತ್ತೆ.
ಇದು ಆಟೋ ಸೆನ್ಸರು. ಇದು ಬ್ಯಾಕ್ ಸೈಡ್ ವೈಡ್ ಇರುತ್ತೆ, ಕಲೆಕ್ಷನ್ ಕೊಟ್ಕೊಬೇಕು ಅಂತ ಹೇಳಿದ್ದೆ. ಇದೆಲ್ಲ ಆದಮೇಲೆ ಎಲ್ಲ ಇದು ಫಿಲ್ಟ್ರದು ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ವೈರಿಂಗು ಮತ್ತು ಪ್ಲಮ್ಮಿಂಗ್ ಎರಡು ಕಂಪ್ಲೀಟ್ ಆಗುತ್ತೆ. ಇವಾಗ ನಾವು ಇಲ್ಲಿಂದ ನೀರು ಕುಡಿಬೋದಾಗಿರುತ್ತೆ.